ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಾರುತಿ, ಈ ಒಳ ಮೀಸಲಾತಿ ಸಿಕ್ಕಾಪಟ್ಟೆ ಚರ್ಚೆ ಆಯ್ತು. ಈ ಒಳ ಮೀಸಲಾತಿಯ ಪ್ರಕಾರನೂ ಕೂಡ ಕ್ಯಾಬಿನೆಟ್ ನಲ್ಲಿ ಏನಾದ್ರೂ ಅಕಾಮಿಡೇಟ್ ಮಾಡ್ತಾರಾ? ಈ ಪ್ರಶ್ನೆ ಸೂಕ್ತನಾ? ಇಲ್ಲ ಇಲ್ಲ, ಒಳ ಮೀಸಲಾತಿ ರಾಜಕೀಯ ಮೀಸಲಾತಿ ಅಂತಲ್ಲ, ಅದು ಶೈಕ್ಷಣಿಕ ಮತ್ತು ಉದ್ಯೋಗಕ್ಕೆ. ಈ ವಿಚಾರಗಳಿಗೆ ಒಳ ಮೀಸಲಾತಿ ಬೇಕೇ ಬೇಕು ಅಂತ ಸುಮಾರು 3-4 ರಾಜಕೀಯವಾಗಿ ಕಂಪ್ಯಾರಿಟಿವ್ಲಿ ನಮ್ಮ ಕರ್ನಾಟಕದ ರಾಜಕೀಯದ ಇತಿಹಾಸ ನೋಡಿದ್ರೆ ರೈಟ್ ಡಾಮಿನೇಷನ್ ತುಂಬಾ ಇದೆ. ಹೌದು, ಖಂಡಿತ. ಮೊದಲಿಂದಲೂ ಕೂಡ ನಾವು ಆಗ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ಯಾವಾಗವಾಗ ಅಧಿಕಾರಕ್ಕೆ ಬಂದಿದೆಯೋ ರೈಟ್ ಡಾಮಿನೇಷನ್, ನಾವು ಹಂಗೆ ಅನ್ಬಾರ್ದು. ಆ್ಯಕ್ಚುಲಿ ರೈಟು ಲೆಫ್ಟು ಅಂತ ಅನ್ಬಾರ್ದು. ಅವರ ಡಾಮಿನೇಷನ್ ಹೆಚ್ಚಿರೋದು ನಿಜ. ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅದೇ ಸಮುದಾಯಕ್ಕೆ ಸೇರಿದಂಥವ್ರು, ಪರಮೇಶ್ವರ್ ಅದೇ ಸಮುದಾಯಕ್ಕೆ ಸೇರಿದಂಥವ್ರು, ಮಹದೇವಪ್ಪ ಅವರು ಅದೇ ಸಮುದಾಯಕ್ಕೆ ಸೇರಿದಂಥವ್ರು. ಇವರು ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಇವರೆಲ್ಲ ದೊಡ್ಡ ಇಲಾಖೆಗಳನ್ನು ನಿಭಾಯಿಸಿದಂಥವ್ರು, ಸುಮ್ಮನೆ ಇಲಾಖೆ ಅಲ್ಲ, ದೊಡ್ಡ ಇಲಾಖೆಗಳನ್ನು ನಿಭಾಯಿಸಿದಂಥವ್ರು. ಆ ರೀತಿ ನಾವು ನೋಡಿದಾಗ 2013ರಲ್ಲಿ ಆಂಜನೇಯ ಅವ್ರಿಗೆ ಸಮಾಜ ಕಲ್ಯಾಣ ಇಲಾಖೆ ಸಿಕ್ಕಿತ್ತು. ನಿಜವಾಗ್ಲೂ ಆಂಜನೇಯರ ಬಗ್ಗೆ ಏನೇ ಇರ್ಬೋದು, ಆದರೆ ಆ ಇಲಾಖೆಯನ್ನು ನಿರ್ವಹಿಸಿದ ವಿಚಾರ ಆಗಿರ್ಬೋದು. ಆತ ಒಬ್ಬ ಸಣ್ಣ ಬಡ ಕುಟುಂಬದಿಂದ ಬಂದು ಯಶಸ್ವಿಯಾಗಿ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಡಿಸ್ಟರ್ಬೇ ಮಾಡಲಿಲ್ಲ ಆಂಜನೇಯ ವಿಚಾರಕ್ಕೆ. ಆಮೇಲೆ 2 ಚುನಾವಣೆಗಳನ್ನು ಸೋತರು. ಎಲೆಕ್ಷನ್ ಬೇರೆ, ಇಲಾಖೆ ನಿರ್ವಹಿಸೋದು ಬೇರೆ. ಅದೇ ರೀತಿ KH ಮುನಿಯಪ್ಪನೂ ಕೂಡ ಅದೇ ಸಮುದಾಯದಂಥ ಪ್ರಭಾವಿ ನಾಯಕ. ಆದರೆ KH ಮುನಿಯಪ್ಪ ಅವ್ರಿಗೆ ಅವರು ಎಕ್ಸ್ಪೆಕ್ಟ್ ಮಾಡಿದ ಅಂತಹ ಪ್ರಭಾವಿ ಇಲಾಖೆ ಏನು ಸಿಗಲಿಲ್ಲ. ಈ ಬಾರಿನೂ ಕೂಡ ಅದೇ ಅಂದ್ಕೊಂಡ್ರು. ಆಹಾರ ಮತ್ತು ನಾಗರಿಕ ಇಲಾಖೆ, ನಾವು ಒಂದು ಇಲಾಖೆ ಸಣ್ಣದು ದೊಡ್ಡದು ಅಂತಲ್ಲ, ಆ ಇಲಾಖೆಯನ್ನು ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಈ ಬಾರಿನೂ ಭಾಳಷ್ಟು ಸಮಸ್ಯೆಗಳಾದಾಗ KH ಮುನಿಯಪ್ಪ ತಮ್ಮ ಅನುಭವದಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯನ್ನು ಭಾಳಷ್ಟು ಯಶಸ್ವಿಯಾಗಿ ಮಾಡಿದ್ರು. ಇವತ್ತಿಗೂ ಕೂಡ KH ಮುನಿಯಪ್ಪ ಅವ್ರಿಗೆ ವಯಸ್ಸಾಗಿದೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ಬಿಟ್ಟು ರೂಪಕಲಾ ಸೆಸ್ದಾರಿಗೆ ಅವಕಾಶವನ್ನು ಮಾಡಿಕೊಡೋಣ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಒಂದು ವೇಳೆ ದಲಿತರಿಗೆ ಹೆಚ್ಚು ಅವಕಾಶಗಳು ಸಿಕ್ಕಿದ್ದೆ ಆದರೆ ಬಲಗೈಗಿಂತಲೂ ಕೂಡ ಎಡಗೈ ಅವರಿಗೆ ಒಂದು ಸ್ಥಾನಮಾನ ಹೆಚ್ಚು ಸಿಗಬೇಕು. ಆದರೆ ಯಾವತ್ತೂ ಕೂಡ ಆ ರೀತಿ ಆಗಿರುವಂಥದ್ದು, ಅದು BJP ಇರಲಿ ಕಾಂಗ್ರೆಸ್ ಇರಲಿ, ಯಾವತ್ತೂ ಕೂಡ ಬಲಗೈ ಸಮುದಾಯದವರ ಡಾಮಿನೆಂಟ್ ಹೆಚ್ಚು ಕಾಣಿಸ್ಕೊಂಡಿದೆ. ನಾವು ಇದನ್ನು ಚರ್ಚೆ ಮಾಡೋದು ಬೇಡ. ಇದು ಸಿದ್ದರಾಮಯ್ಯವ್ರಿಗೂ ಅರ್ಥ ಆಗಲಿ, DK ಶಿವಕುಮಾರ್ ಅವ್ರಿಗೂ ಅರ್ಥ ಆಗಲಿ. ಅವ್ರನ್ನ ಕೇವಲ ವೋಟ್ ಬ್ಯಾಂಕಾಗಿ ಅಷ್ಟೇ ಉಪಯೋಗಿಸ್ಕೊಳ್ಳೋದು ಬೇಡ. ಅವ್ರಿಗೂ ಕೂಡ ಹೆಚ್ಚು ಅವಕಾಶಗಳು ಸಿಗಲಿ. ಮುನಿಯಪ್ಪ ಇದ್ದ ತಕ್ಷಣ ಮುನಿಯಪ್ಪ ಅವ್ರ ಮಗಳು ಕ್ಯಾಬಿನೆಟಲ್ಲಿ ಇರಬಾರ್ದು ಅಂತೇನಿಲ್ಲ. ಮುನಿಯಪ್ಪ ನಿಭಾಯಿಸುವ ಇಲಾಖೆನೇ ಬೇರೆ, ಮುನಿಯಪ್ಪ ಮಗಳು ನಿಭಾಯಿಸುವ ಇಲಾಖೆನೇ ಬೇರೆ. ಜೊತೆಗೆ ಒಂದು ಹೆಣ್ಮಗುವನ್ನು ನಮ್ಮ ಧರ್ಮ, ನಮ್ಮ ಆಚಾರ ವಿಚಾರಗಳ ಪ್ರಕಾರ, ನಮ್ಮ ಹಿಂದೂ ಸಂಪ್ರದಾಯದಂತೆ, ಹಿಂದೂ ಕಾನೂನಂತೆ ಏನಂತ ಹೇಳಿದ್ರೆ, ಒಮ್ಮೆ ಆಕೆಯನ್ನು ಮದುವೆ ಮಾಡಿ ವರನ ಮನೆಗೆ ಕಳಿಸಿಕೊಟ್ಟ ತಕ್ಷಣ ಆಕೆಯದ್ದು ಸರ್ವಸ್ವವು ಕೂಡ ವರನ ಮನೆಗೆ ಹೆಸರೇ ಬರುತ್ತೆ. ಬಿಟ್ಟರೆ ಎಲ್ಲೂ ಕೂಡ KH ಮುನಿಯಪ್ಪ ಅವರ ಮಗಳು ಅಂತ ನಾವು ಹೇಳ್ಬೋದು. ಆಕೆ ಹಿಂದೆ ರೂಪಕಲಾ ಶಶಿಧರ್ ಅಂತಲೇ ಎಲ್ಲರೂ ಕೂಡ ಹೇಳೋದು. ಹೀಗಾಗಿ ಇಲ್ಲಿ KH ಮುನಿಯಪ್ಪ ಅವ್ರ ಕುಟುಂಬಕ್ಕೆ 2 ಸ್ಥಾನಗಳು ಕೊಟ್ಟು ಅಂತಲ್ಲ. ಹಾಗಾದರೆ ಬೇರೆಯವರು 3 ಟಿಕೆಟ್ ತಗೊಂಡು ಒಬ್ಬರು ವಿಧಾನಸಭೆ, ಲೋಕಸಭೆ, ಮತ್ತೊಬ್ಬರು ಮಿನಿಸ್ಟರ್ ಆಗಿರೋ ಎಕ್ಸಾಂಪಲ್ಸು ಇದ್ದಾವೆ. ಜಾರಕಿಹೊಳಿ ಫ್ಯಾಮಿಲಿಯಲ್ಲಿ ಎಷ್ಟು ಜನ ರಾಜಕಾರಣ ಮಾಡ್ತಿದ್ದಾರೆ ಅಂತ ಗೊತ್ತಿದೆ. ನಾವು ಈ ಥರ ನೋಡಿದ್ರೆ ಭಾಳಷ್ಟು ಕುಟುಂಬಗಳಿದ್ದಾವೆ. ಕುಟುಂಬ ರಾಜಕಾರಣ ಕೇವಲ ದೇವೇಗೌಡರಿಗೆ ಮಾತ್ರ ಹಣಪಟ್ಟಿ ಕಟ್ಟವ್ರೆ. ರಾಜ್ಯದಲ್ಲಿ ಸುಮಾರು 10ಕ್ಕೂ ಅಧಿಕ ಕುಟುಂಬಗಳು ಈಗ ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇದ್ದಾವೆ. ಇದೆಲ್ಲವನ್ನೂ ಹೊರತುಪಡಿಸಿ ನಾನು ಹೇಳೋದು ಏನಂತ ಹೇಳಿದ್ರೆ, ಜಾತಿ ಸಮೀಕರಣ ಮಾಡೋದು ಸಹಜ. ಪ್ರತಿ ಪಕ್ಷವೂ ಕೂಡ ಚುನಾವಣೆಯಲ್ಲಿ ಗೆದ್ದು ಬರಬೇಕು ಅಂತ ಹೇಳಿದ್ರೆ ಅನಿವಾರ್ಯ ಆಗಿಬಿಟ್ಟಿದೆ. ಈಗ ನಾವು ಜಾತಿ ಬಗ್ಗೆ ಹೆಚ್ಚು ಮಾತಾಡಬಾರ್ದು ಅಂತ ಹೇಳ್ತೀವಿ. ರಾಜಕೀಯವನ್ನು ಜಾತಿ ಮಾತಾಡದೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಜಾತಿ ಸಮೀಕರಣ ಅಗತ್ಯ, ಅನಿವಾರ್ಯ. ಕಾಂಗ್ರೆಸ್ ಪಕ್ಷ ಇದ್ದಾಗ ಜಾತಿ ಸಮೀಕರಣವನ್ನು ಜಾಸ್ತಿ ಮಾಡುತ್ತೆ. ಜೈನರು ಭಾಳ ಕಡಿಮೆ ಇದ್ದಾರೆ. ಜೈನರಿಗೆ ಅವಕಾಶ ಕೊಟ್ಟಿರುವಂತಹ ಎಕ್ಸಾಂಪಲ್ಸ್ ಇದು. ಅದರಲ್ಲಿ ನಾವು ಯಾರನ್ನ ನಮ್ಮ ಮೊನ್ನೆ ಅಷ್ಟೇ ದಿವಂಗತರಾದಂತಹ ಸುಧಾಕರ್ ಅವರನ್ನು ತಗೋಬೋದು. ಸುಧಾಕರ್ ಅವರು 2 ಬಾರಿ ಮುಖ್ಯಮಂತ್ರಿ ಆದಂಥವರು, ಅಭಯ್ ಚಂದ್ರ ಜೈನ ಆಗಿದ್ರು. ಹೀಗಾಗಿ ಜಾತಿ ಸಮೀಕರಣ ಹೋಲ್ಡ್ ಆನ್ ಮಾರುತಿ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯ ಕೆಲ ದೃಶ್ಯಗಳು ಕಂಡು ಬರ್ತಾ ಇದೆ. ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಎಲ್ಲಾ ಶಾಸಕರುಗಳು ಕೂಡ ಅಲ್ಲಿ ಇದ್ದಾರೆ. ಅಂಡ್ ಈ ಒಂದು ಸಭೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ, ಹೈಕಮಾಂಡ್ ಹಿರಿಯ ನಾಯಕರು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗ್ತಾ ಇದೆ. BK ಹರಿಪ್ರಸಾದ್ ಇದ್ದಾರೆ, ಸುರ್ಜೇವಾಲಾ, ಸಿದ್ದರಾಮಯ್ಯ, ವೇಣುಗೋಪಾಲ್, ಜೈರಾಮ್ ರಮೇಶ್, KJ ಜಾರ್ಜ್, HK ಪಾಟೀಲ್, RV ದೇಶಪಾಂಡೆ.
ಏನು ನಮ್ಮ ಆರ್ ವಿ ದೇಶಪಾಂಡೆ ಅವ್ರನ್ನ ಲೆಕ್ಕಕ್ಕೆ ಇಟ್ಟಿಲ್ಲಪ್ಪ ಈ ಸಲ ಅವ್ರಿಗೆ ಸಚಿವ ಸ್ಥಾನನೂ ಇಲ್ಲ, ಸ್ಪೀಕರು ಇಲ್ಲ, ಏನೂ ಇಲ್ಲ. ಬಟ್ ಪಕ್ಷ ಅವ್ರಿಗೆಲ್ಲ ಕೊಟ್ಟಿದೆ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಭಾಗವಾಗಿ ಇವರಿದ್ರು, ಯಾರು ಸಚಿವ ಸ್ಥಾನವನ್ನು ಒಬ್ರಿಗೆ ಕೊಟ್ಟಿದ್ರು. ಆದರೆ ಈಗ ಐ ಡೋಂಟ್ ನೋ ಯಾರ್ದು ಉತ್ತರ ಕನ್ನಡ ಜಿಲ್ಲೆಯಿಂದ ಅಂತ ಸ್ಟ್ರಾಂಗ್ ಹೆಸರು ಹೊರಗಡೆ ಬರ್ತಾ ಇಲ್ಲ. ಸೊ ಮುಂದಕ್ಕೆ ಹೋಗ್ತೀವಿ ನಾವು. ಸತೀಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ದೆ. ಈಗ ಅಲ್ಪಸಂಖ್ಯಾತರನ್ನ ಸಮಾಧಾನ ಮಾಡಬೇಕು. ಯಾಕೆ ಅಂತಂದರೆ ಅವ್ರು ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಎಲೆಕ್ಷನ್ ಆದಮೇಲೆ ನಡೆದಂತಹ ಬೆಳವಣಿಗೆಗಳಿಂದ ಸ್ವಲ್ಪ ಅಲ್ಪಸಂಖ್ಯಾತ ಸಮುದಾಯ ಅಪ್ಸೆಟ್ ಆಗಿದೆ. ನಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ, ಆದರೆ ನಮ್ಗೆ ಯಾವುದೇ ಸೂಕ್ತ ಸ್ಥಾನಮಾನಗಳನ್ನು ಕೊಡ್ತಾ ಇಲ್ಲ, ಅಥವಾ ನಮ್ಮ ವಾಯ್ಸ್ಗೆ ಒಂದು ಬೆಲೆ ಇಲ್ಲ. ಬೇರೆ ಜಾತಿ ಸಮುದಾಯಗಳ ನಾಯಕರುಗಳಿಗೆ ಇರುವಂತಹ ಹಿಡಿತ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಿಗೆ ಪಕ್ಷದಲ್ಲಿ ಇಲ್ಲ ಅನ್ನುವಂಥ ಕೊರಗಿದೆ ಅವ್ರಿಗೆ. ಹೀಗಾಗಿ ಅಲ್ಪಸಂಖ್ಯಾತರನ್ನ ಯಾವ ರೀತಿ ಸಮಾಧಾನ ಮಾಡ್ತಾರೆ, ಅಥವಾ ಅಲ್ಪಸಂಖ್ಯಾತರನ್ನ ಈ ಬಾರಿ ಸಂಪುಟದಲ್ಲಿ ಅಥವಾ DCM ಈ ಥರದ್ದು ಭಾಳಷ್ಟು ಚರ್ಚೆಗಳು ನಡೀತಾ ಇದೆ. ಸೊ ಏನಾಗ್ಬೋದು? ರಾಧಾ, ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯ ಸಿಎಂ ಆಗಿರಬೇಕಾದ್ರೆ ಅಲ್ಪಸಂಖ್ಯಾತ ಸಮುದಾಯವನ್ನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಸಹಜವಾಗಿಯೇ ಸಿದ್ದರಾಮಯ್ಯ ಆಗಿರ್ಬೋದು, ಕಾಂಗ್ರೆಸ್ ಗೌರ್ಮೆಂಟ್ ಆಗಿರ್ಬೋದು ಎಸ್ಪೆಷಲಿ. ಈಗ DK ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ. ಹೀಗಾಗಿ ಅಲ್ಲೂ ಕಾಂಗ್ರೆಸ್ ಗೌರ್ಮೆಂಟ್ ಬರ್ತಾ ಇರೋದ್ರಿಂದ ಇಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಇದ್ದಿರುತ್ತೆ. ವಿಶೇಷವಾಗಿ ಅಲ್ಪಸಂಖ್ಯಾತ ಅಂದರೆ ನಾವು ಮುಸ್ಲಿಂ ಅಂತಲೇ ಕನ್ಸಿಡರ್ ಮಾಡೋಣ. ಯಾಕಂದರೆ ಅಲ್ಪಸಂಖ್ಯಾತರಿಗೆ ಕ್ರೈಸ್ತರು ಬರ್ತಾರೆ. ಜಾರ್ಜ್ ಈಗಾಗಲೇ ಮಾಜಿ ಮಂತ್ರಿ, ಅವರು ಕೂಡ ಈ ಒಂದು ಪ್ರಮಾಣವಚನಲ್ಲಿ ಇರ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಸೊ ಅದು ಬಿಟ್ಟರೆ ಮುಸ್ಲಿಂ ಸಮುದಾಯದಲ್ಲಿ ಕಳೆದ ಸಂಪುಟದಲ್ಲಿ ಇಬ್ಬರು ಸಚಿವರಿದ್ದರು, ರಹೀಂ ಖಾನ್ ಮತ್ತು ಜಮೀರ್ ಅಹ್ಮದ್ ಖಾನ್. ರಹೀಂ ಖಾನ್ ಅವರನ್ನು ಈ ಬಾರಿ ಸಂಪುಟದಿಂದ ಕೈ ಬಿಟ್ಟೇ ಬಿಡ್ತಾರೆ. ಯಾಕಂದರೆ ತುಂಬ ಆ್ಯಕ್ಟಿವ್ ಆಗಿರಲಿಲ್ಲ. ನಾವು ನೋಡಿದ್ವಿ ಕಳೆದ 3 ವರ್ಷದಲ್ಲಿ ಅವ್ರು ಬಹುಶಃ ಎಲ್ಲೂ ಕೂಡ ಮಾಧ್ಯಮಗಳು ಬಂದ ತಕ್ಷಣ ಕೆಲಸ ಮಾಡ್ತಾರೆ ಅಂತಲ್ಲ, ಬಟ್ ಸಾರ್ವಜನಿಕ ಜೀವನದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ ಅವರು ಆ ಇಲಾಖೆಯಲ್ಲಿ. ಹಾಗಾಗಿ ಅವ್ರನ್ನ ಚೇಂಜ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಇನ್ನು ಜಮೀರ್ ಅಹ್ಮದ್ ಖಾನ್ ಒಂದು ರೀತಿ ಹೈಕಮಾಂಡ್ ಇಕ್ಕಟ್ಟಿನಲ್ಲಿದೆ ಅಂತ ಹೇಳ್ಬೋದು. ಜಮೀರನ್ನು ಪರಿಗಣಿಸಬೇಕಾ ಬೇಡವಾ ಅಂತ ಸಿದ್ದರಾಮಯ್ಯವರ ಮುಖ ನೋಡಿಕೊಂಡು ಪರಿಗಣಿಸಬಹುದು ಅನ್ನೋ ಲೆಕ್ಕಾಚಾರ. ಜೊತೆಗೆ ಇನ್ನೂ ಒಂದು ಟ್ವಿಸ್ಟ್ ಇದೆ ರಾಧಾ ಇಲ್ಲಿ. ಸಿದ್ದರಾಮಯ್ಯನವರ ಒಂದು ರೀತಿ ಅವರ ವಿರುದ್ಧನೋ ಒಂದು ಪಿತೂರು ಮಾಡುವಂಥ ಒಂದು ಗುಂಪಾಗಿತ್ತು. ಕಳೆದ 15 ದಿನಗಳಿಂದ 37 ಜನ ಶಾಸಕರ ಸಹಿಯನ್ನು ಹಾಕ್ಕೊಂಡು ದೆಹಲಿಗೆ ಹೋಗಿದ್ದರು ಜಮೀರ್ ಅಹ್ಮದ್ ಖಾನ್ ಅನ್ನೋ ಒಂದು ಸುದ್ದಿ ಕೂಡ ಬಂದಿತ್ತು. ಬಹುಶಃ ಯಾರೂ ಅದನ್ನ ಕನ್ಫರ್ಮ್ ಮಾಡಲಿಲ್ಲ. ಆ ರೀತಿ ಊಹಾ ಕೂಡ ಬಂತು. ಜೊತೆಗೆ ದಾವಣಗೆರೆಯ ಒಂದು ಇಶ್ಯೂ, ಶಾಮನೂರಿಂದ ಫ್ಯಾಮಿಲಿ ಸಮರ್ಥ ಗೆದ್ದಿದ್ದು ಕೇವಲ 5,000 ಓಟಿದ್ದ. ಸೊ ಅಂದರೆ ಇನ್ನೊಂದು 2,500 ಓಟು BJPಗೆ ಬಂದುಬಿಟ್ಟಿದ್ರೆ ಸೋತ್ ಬಿಡ್ತಾಯಿದ್ರು. ವೋಟ್ಸ್ ಬಂದಿದ್ದು ಬರೀ 2,500 ಓಟ್ಗಳ ಅಂತರ ಅಂತ ನಾವು ಕರ್ಕೊಬೋದು. ಇದಕ್ಕೆ ಕಾರಣ ಮುಸ್ಲಿಂ ಸಮುದಾಯ, ವಿಶೇಷವಾಗಿ ಜಮೀರ್ ಎತ್ಕಟ್ಟಿದ್ರು. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಒಂದು ಲೆಕ್ಕಾಚಾರವಾಗಿ ಈಗ ಪಕ್ಷದಿಂದ ಇಬ್ಬರನ್ನು ಉಚ್ಚಾಟನೆ ಕೂಡ ಮಾಡಲಾಯಿತು. ಜಮೀರ್ ವಿರುದ್ಧ ಹೈಕಮಾಂಡ್ ತುಂಬ ಆಕ್ರೋಶವನ್ನು ವ್ಯಕ್ತಪಡಿತು. ಸಹಜವಾಗಿಯೇ ಸಲೀಂ ಆಗಿರ್ಬೋದು ಅಥವಾ ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಎಲ್ಲರೂ ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿ ತಮ್ಮ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ರು. ಹೀಗಾಗಿ ಆಫ್ಟರ್ ಬೈ ಎಲೆಕ್ಷನ್ ದಾವಣಗೆರೆ ಇಶ್ಯೂ ಆದಮೇಲೆ ಮುಸ್ಲಿಂ ಸಮುದಾಯವನ್ನು ಯಾವ ಥರ ಟ್ರೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇತ್ತು. ಇದೇ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಲಾಸ್ಟ್ 15 ದಿನಗಳ ಹಿಂದೆ ಹಿಜಾಬ್ ವಿಚಾರವಾಗಿ ಇದ್ದಂತಹ ನಿಷೇಧವನ್ನು ಕೂಡ ರದ್ದು ಮಾಡಲಾಯಿತು, ತೆರವು ಮಾಡಲಾಯಿತು. ಅಲ್ಲಿ ಒಂದು ರೀತಿಯಾಗಿ ಮುಸ್ಲಿಂ ಸಮುದಾಯವನ್ನು ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದ್ರು. ಈಗ DCM ಸ್ಥಾನನ ಕೊಡಬೇಕು ಅನ್ನೋ ಚರ್ಚೆ ಆಗ್ತಾ ಇದೆ. ವಿಶೇಷವಾಗಿ ಜಮೀರ್ ಹೆಸರು ಬದಲಾಗಿ ಯಾರು ಸೂಕ್ತ ನಾಯಕ ಅಂತ ನೋಡಿದಾಗ ಸ್ಪೀಕರ್ ಆಗಿ ಸಮರ್ಥವಾಗಿ ಕಳೆದ 3 ವರ್ಷಗಳಿಂದ ನಿಭಾಯಿಸಿದ ಸ್ಪೀಕರ್ ಹುದ್ದೆಯನ್ನು UT ಖಾದರ್ ಅವರು. ಹಿಂದೆ ಆರೋಗ್ಯ ಸಚಿವರಾಗಿದ್ದರು ಸಿದ್ದರಾಮಯ್ಯ ಮೊದಲ ಅವಧಿಯ CM ಆಗಿದ್ದಾಗ. ಅಲ್ಲೂ ಕೂಡ ಅತ್ಯಂತ ಸಮರ್ಥವಾಗಿ UT ಖಾದರ್ ಸಚಿವ ಸ್ಥಾನವನ್ನು ನಿಭಾಯಿಸಿದ್ರು. ಈಗ 2023ರಲ್ಲಿ ಸರ್ಕಾರ ಬಂದಾಗ ನೀವು ಸ್ಪೀಕರ್ ಆಗಿ ಎಂದ ತಕ್ಷಣ ಯಾವುದೇ ರೀತಿಯ ಗೊಂದಲ ಇಲ್ಲ, ಕನ್ಫ್ಯೂಷನ್ ಇಲ್ಲ, ಆಗಲ್ಲ ಅಂತಲೂ ಕೂಡ ಹೇಳಿಲ್ಲ. ಹಾಗಾಗಿ ಸ್ಪೀಕರ್ ಆಗಿ UT ಖಾದರ್ ಅವಧಿಯನ್ನು 3 ವರ್ಷ ಮಾಡಿದ್ದಾರೆ. ಈಗ DCM ಆಗಬಹುದು UT ಖಾದರ್ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಅದಕ್ಕೆ ಅರ್ಹರು ಕೂಡ ಆಗಿದ್ದಾರೆ. UT ಖಾದರ್ ಅವರನ್ನು ಮಾಡಬಹುದು ಒಂದು ವೇಳೆ DCM 3 ಜನ DCM ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅವರು ನಗ್ತಾ ಇರುವಂತ ಒಂದು ಫೋಟೋ ಬಂತು. ಬಿಕಾಸ್ ಬಹಳ ದಿನ ಆದ್ಮೇಲೆ ಅವರು ನಗ್ತಾ ಇರುವಂತ ಒಂದು ಫೋಟೋ ಹೊರಗಡೆ ಬಂದಿರೋದು. ಅದು ಇನ್ಸೈಡ್ ಇದು CLP ಮೀಟಿಂಗಲ್ಲಿ ಎಲ್ಲ ಶಾಸಕರುಗಳು ಕೈ ಎತ್ತೋದ್ರ ಮೂಲಕ ತಮ್ಮ ಒಂದು ಅನುಮೋದನೆಯನ್ನು ವ್ಯಕ್ತಪಡಿಸಿದ್ದು. ಅದಾದ ಮೇಲೆ DK ಶಿವಕುಮಾರ್ ಅವರು ನಕ್ಕಿದ್ದು. ಸೊ ಭಾಳ ದಿನಗಳ ನಂತರ ಅವರು ನಗ್ತಾ ಇರುವಂತಹ ಫೋಟೋ ಹೊರಗಡೆ ಬರ್ತಾ ಇದೆ. ಯಾವಾಗ ನೋಡಿದ್ರು ಒಂಥರ ಮುಖ ಉಬ್ಬಿಸ್ಕೊಂಡೇ ಇರೋರು. ಸೊ ಫಸ್ಟ್ ಟೈಮ್ ತುಂಬ ನಗು ಮುಖದಿಂದ ಇರುವಂಥದ್ದು. ಅದರ್ವೈಸ್ ಪ್ಲೀಸ್ ಕಂಟಿನ್ಯೂ.
ಸತೀಶ್ ಈಗ ಏನು ಒಂದು 9-10 ಜನ ಗೆದ್ದಿದಾರ MLA ಗಳು ಅಲ್ಪಸಂಖ್ಯಾತರ ಐ ಮೀನ್ ಮುಸ್ಲಿಂ ಸಮುದಾಯದಿಂದ. ಜಮೀರ್ ಅಹಮದ್ ಖಾನ್, ತನ್ವೀರ್ ಸೇಠ್, ಯುಟಿ ಖಾದರ್ ಹೆಸರೊಂದು ಕೇಳಿ ಬರ್ತಾ ಇದೆ. ಒಂದು ರಹೀಂ ಅದು ಖಾನ್, ಬಿಟ್ರೆ ರಿಜ್ವಾನ್ ಹೆಸರು ಕೇಳಿ ಬರ್ತಾ ಇದೆ. ಆಮೇಲೆ ಹ್ಯಾರಿಸ್ ಹೆಸರು ಕೇಳಿ ಬರ್ತಾ ಇದೆ. ತನ್ವೀರ್ ಶೇಟ್ ಹೆಸರು ಕೇಳಿ ಬರ್ತಾ ಇದೆ. ತನ್ವೀರ್ ಶೇಟ್ ಇದ್ದಾರೆ ರೇಸಲ್ಲಿ, ಹ್ಯಾರಿಸ್ ಇದ್ದಾರೆ, ರಿಜ್ವಾನ್ ಅರ್ಷದ್, ಈ 3 ಜನ ರೇಸಲ್ಲಿ ಇದ್ದಾರೆ ಎಕ್ಸೆಪ್ಟ್ ಯುಟಿ ಖಾದರ್ ಅಂತೂ ಕನ್ಫರ್ಮ್ ಅನ್ನೋ ಮಾಹಿತಿ ಬರ್ತಾ ಇದೆ. ಈ 3 ಜನದಲ್ಲಿ 3 ಜನ ಕೇಳಿ ಬರ್ತಾ ಇದೆ. ಬ್ಯಾಕಪ್ ಮಾಡಿದ್ರೋ ಮಾಡ್ಲಿಲ್ವೋ, ಇಕ್ಬಾಲ್ ಹುಸೇನು ಮಲಗಿದ್ದಾಗ ಅಳ್ಳಾಡ್ಸಿ ಕೇಳಿದ್ರು ಕೂಡ DK ಶಿವಕುಮಾರ್ ಅನ್ನೋರು ಆ ಲೆವೆಲ್ಗೆ ಲಾಯಲ್ಟಿ ಅವ್ರದ್ದು. ಸೊ ಅವರು ಕೂಡ ಒಂದ್ ಟವಲ್ ಹಾಸಿದ್ರಪ್ಪ, ಯಾಕೆ ಹೊಸಬ್ರು ಯಾಕೆ ಆಗ್ಬಾರ್ದು ಅಂತ. ತಮ್ಗೆ ಗೊತ್ತಿದ್ಯಾ ಬೆಳಗಾವಿ ಅಧಿವೇಶನ ಟೈಮಲ್ಲಿ ನಾನು ಮಾರ್ತಿ ಅಲ್ಲೇ ಇದ್ವಿ, ಅವಾಗ ಎಲ್ಲರೂ ಒಂದು ಸೈನ್ ಹಾಕ್ತಾ ಇದ್ರು. ಸೊ ನಾನು ಮಾರ್ತಿ ಕೇಳಿದೆ, ಮಾರ್ತಿ ಏನ್ ಮಾಡ್ತಾ ಇದಾರೆ ಇವರೆಲ್ಲ ಅಂತ. ಇಲ್ಲ ಮಿನಿಸ್ಟರ್ ಆಗ್ಬೇಕಂತೆ, ಅದಕ್ಕೆಲ್ಲ ಸೈನ್ ಹೊಡಿತಾ ಇದ್ದಾರೆ ಅಂತ. ಅವಾಗ ಇಕ್ಬಾಲ್ ಅವ್ರನ್ನ ಕೇಳಿದಾಗ ಯಾಕೆ ಆಗ್ಬಾರ್ದು ಅಂತ ಕೇಳಿದ್ರು. ಎಸ್ ಮಾರುತಿ, ಇಲ್ಲ ಇಕ್ಬಾಲ್ ಹುಸೇನ್ ಅನಿವಾರ್ಯ. ಯಾಕಂತ ಹೇಳಿದ್ರೆ ರಾಮನಗರ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ DK ಶಿವಕುಮಾರ್ ಅವರ ಪರವಾಗಿ ಮಾತಾಡಲೇಬೇಕು. ಒಕ್ಕಲಿಗರು ಡಾಮಿನೆಂಟ್ ಇರುವಂತಹ ಒಂದು ಕ್ಷೇತ್ರ. DK ಶಿವಕುಮಾರ್ ಮುಂದೆ ನಿಂತ್ಕೊಂಡು ಟಿಕೆಟ್ ಕೊಡಿಸಿ ಗೆಲ್ಲಿಸ್ಕೊಂಡು ಬಂದಿದ್ದೆ ಭಾಳ ಸಾಹಸಪಟ್ಟು. ಅದು ಇವತ್ತಿಗೂ ಕೂಡ JDS ಅವರು ಭಾಳಷ್ಟು ಲೆಕ್ಕಾಚಾರಗಳಲ್ಲಿ ಹೇಳಿಕೆಗಳು ಬರ್ತಿದ್ದಾವೆ, ಹೆಂಗೆ ಗೆದ್ದರು ಏನು ಎತ್ತ ಅಂತ. ಒಂದು DK ಶಿವಕುಮಾರ್ DK ಸುರೇಶ್ ಅವರನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಅನಿವಾರ್ಯತೆ ಇಕ್ಬಾಲ್ಗಿತ್ತು, ಹೀಗಾಗಿ ಮಾಡಿದ್ರು. ಮತ್ತೊಂದು, ನಾನು ಮುಸ್ಲಿಂ ಸಮುದಾಯದ ವಿಚಾರಕ್ಕೆ ಬಂದಾಗ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಅವರೇನು ನ್ಯಾಯ ಮಾಡ್ತಿದಾರಂತೆ ನನಗೇನು ಅನಿಸಲ್ಲ. ಯಾಕಂತ ಹೇಳಿದ್ರೆ ಸುಮಾರು 17% ವೋಟು 14% ವೋಟು ಮುಸ್ಲಿಂ ಸಮುದಾಯದ್ದಿದೆ. ಸಾಲಿಡ್ ಆಗಿ ಬರುವಂತಹ ಏಕೈಕ ಸಮುದಾಯ ಮುಸ್ಲಿಂ ಸಮುದಾಯದ್ದು. ಏನೋ ಒಂದು -50% ಏನಾದರೂ ಬೇರೆ ಪಕ್ಷಗಳಿಗೆ ಹೋಗ್ಬೋದೇನೋ. ಬಹುತೇಕ ಕಾಂಗ್ರೆಸ್ ಪರವಾಗಿ ಬರುವಂತಹ ಮತಗಳು. ಆದರೆ ಇರುವಂತಹ 33 ಸ್ಥಾನಗಳ ಪೈಕಿ ಅವ್ರಿಗೆ ಯಾವಾಗಲೂ ಕೊಡೋದು 2, ಇಲ್ಲ ಅಂದರೆ ಮ್ಯಾಕ್ಸಿಮಮ್ 3 ಅಂದರೂ ಇತ್ತೀಚೆಗಂತೂ ಕೊಡ್ತಾ ಇಲ್ಲ. ಅದೇನೋ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯ ಅವರು ನಮ್ಮವರೇ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಮುಸ್ಲಿಂ ಸಮುದಾಯದವರು ಖುಷಿ ಪಟ್ಟಂಗೆ ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ಇದ್ದಿದ್ದೇ ಕೇವಲ ಇಬ್ಬರು, ಒಂದು ಜಮೀರ್ ಅಹಮದ್ ಖಾನ್, ಇನ್ನೊಬ್ಬರು ರಹೀಂ ಖಾನ್. ಹೀಗಾಗಿ ಅವ್ರಿಗೆ ಮಾತ್ರ ಈ ಕಾಂಗ್ರೆಸ್ಸಲ್ಲಿ ಬೇರೆ ಯಾವ ಸಮುದಾಯಗಳು ಕೇಳೋದಕ್ಕಿಂತಲೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ನಮಗೆ ಹೆಚ್ಚು ಅವಕಾಶಗಳನ್ನು ಕೊಡಿ ಅನ್ನುವಂತಹ ಕೇಳೋದಕ್ಕೆ ಹೆಚ್ಚು ಅಧಿಕಾರ ಇದೆ. ಒಂದು ಕಾಂಗ್ರೆಸ್ ಅಲ್ಲಾದರೆ ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚು ಅವಕಾಶ. BJP ಯಾವಾಗ ಅಧಿಕಾರಕ್ಕೆ ಬಂತೋ ಅವ್ರಿಗೆ BJP ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಯಡಿಯೂರಪ್ಪ ಅವ್ರ ನಾಯಕತ್ವ ಆಗಿತ್ತು, ಲಿಂಗಾಯತ ಸಮುದಾಯ ಕೈ ಹಿಡಿದಿದ್ದರ ಪರಿಣಾಮ. ಹೀಗಾಗಿ BJPಯ ಸಮಯದಲ್ಲಿ ಸಹಜವಾಗಿ ಲಿಂಗಾಯತ ಸಮುದಾಯಕ್ಕೆ 1-2 ಸ್ಥಾನಗಳನ್ನು ಹೆಚ್ಚಾಗಿ ಕೊಡ್ತಾ ಇದ್ರು. ಇನ್ನು ಯಾವಾಗ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು, ಹಳೆ ಮೈಸೂರು ಭಾಗದಲ್ಲಿ JDS 35-40 ಸ್ಥಾನಗಳಿಗಿಂತಲೂ ಹೆಚ್ಚಾಗಿ ಹೋಗಿದ್ದು ಯಾಕೆ ಕಾರಣ ಅಂತ ಹೇಳಿದ್ರೆ, ಒನ್ ಸೈಡೆಡ್ ಆಗಿ ಒಕ್ಕಲಿಗ ಸಮುದಾಯ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಪರವಾಗಿ ನಿಂತರು. ಅದು ನಾವು 94 ತಗೊಳ್ಳೋಣ, 2004ರಲ್ಲಿ ತಗೊಳ್ಳೋಣ, 2004ರಲ್ಲಿ ಸಿದ್ದರಾಮಯ್ಯ ಅವರು ಅದೇ ಪಕ್ಷದಲ್ಲಿದ್ದರು, 2018ರಲ್ಲಿ ಆಗಿರ್ಬೋದು. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ನಿಂತ್ಕೊಂಡಿದ್ದರಿಂದ JDS ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಪಾತ್ರಧಾರಿಗಳಾಗೋದಕ್ಕೆ ಕಾರಣ ಆಯಿತು. ಹಾಗಾಗಿ JDS ಅವರು ಸಹಜವಾಗಿ ನಾವೇನೇ ಆರೋಪ ಮಾಡ್ಬೋದು, BJP ಅವ್ರನ್ನೇನೇ ಮಾಡ್ಬೋದು, ಆ ವೋಟ್ ಬ್ಯಾಂಕ್ ಯಾವ ಸಮುದಾಯಕ್ಕೆ ಇರುತ್ತೋ ಆ ಸಮುದಾಯಕ್ಕೆ ಮಣೆ ಹಾಕಬೇಕಾಗಿರುವಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ BJP ಅವರು ಇದ್ದರು, JDS ಅವರು ಕೂಡ ಇದ್ದರು. ಆದರೆ ಕಾಂಗ್ರೆಸ್ಸಲ್ಲಿ ಅದಾಗ್ತಿಲ್ಲ. ಜೊತೆಗೆ ಆ ಸಮುದಾಯಕ್ಕೆ ಕೇಳುವಂತಹ ಶಕ್ತಿಯೂ ಕೂಡ ಬಂದಿಲ್ಲ ಅಂತ ಕಾಣಿಸ್ತಿದೆ. ಸುಮಾರು ಒಂದು 8-10 ಜನ ಗೆದ್ದು ಬಂದರೂ ಕೂಡ ಇರೋದು ಪ್ರತಿ ಬಾರಿನೂ ಕೂಡ ಇಬ್ಬಿಬ್ರು, ಇಲ್ಲ ಜಮೀರ್ ಅಹಮದ್ ಖಾನ್, ಇಲ್ಲ ಇನ್ನೊಬ್ರು ಯಾರು ಇರ್ತಾರೆ. ಈ ಬಾರಿ ಜಮೀರ್ ಅಹಮದ್ ಖಾನ್, ರಹೀಂ ಖಾನ್ ಇದ್ದರು. ರಹೀಂ ಖಾನ್ ಅವರನ್ನು ನಾವು ಭಾಳ ಒಳ್ಳೆಯ ರಾಜಕಾರಣ, ಅದರಲ್ಲಿ 2 ಮಾತಿಲ್ಲ. ಸಮಸ್ಯೆ ಏನಂತ ಹೇಳಿದ್ರೆ ಅವರೊಂದು ಬಿಲ್ ಪ್ರೆಸೆಂಟ್ ಮಾಡೋಕ್ಕಾಗಲಿಲ್ಲ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಒಂದು ಬಿಲ್ ಮಂಡಿಸೋಕ್ಕಾಗಲಿಲ್ಲ. ಕೊನೆಗೆ ಅಶೋಕ್, ವಿರೋಧ ಪಕ್ಷದ ನಾಯಕ ಅಶೋಕ್ ಅವ್ರು ಕರೆದು ನೀನು ಬಿಲ್ ಮಂಡನೆ ಮಾಡಪ್ಪ, ನಾವೇ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಬಿಲ್ ಮಂಡನೆ ಮಾಡಿದ್ರು. ನೀವು ಎದುರ್ಕೋಬಾರ್ದು ಅಂತ. ಯಾಕಂತ ಹೇಳಿದ್ರೆ ಈ ಪರಿಸ್ಥಿತಿ ಅಶೋಕ್ ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅನುಭವಿಸಿದ್ರಂತೆ. ಅವತ್ತು ಅಶೋಕ್ ಭಾಳ ಚೆನ್ನಾಗಿ ಹೇಳಿದ್ರು, ಎದುರ್ಕೋಬಾರ್ದು, ನೀವು ಏನು ಬೇಕಿದ್ರು ಹೇಳಿ, ನಾವು ಅದನ್ನು ಸಪೋರ್ಟ್ ಮಾಡ್ತೀವಿ, ಏನಾದರೂ ತಪ್ಪುಗಳಿದ್ರೆ ತಿರ್ತೀವಿ ಅಂತ. ಅವ್ರಿಗೆ ಉರ್ದು ಚೆನ್ನಾಗಿ ಮಾತಾಡ್ತಾರೆ, ಹಿಂದಿ ಚೆನ್ನಾಗಿ ಮಾತಾಡ್ತಾರೆ, ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ, ಮರಾಠಿ ಚೆನ್ನಾಗಿ ಮಾತಾಡ್ತಾರೆ.
ಒಂದು ಸ್ವಲ್ಪ ಭಾವುಕರಾದ್ರಂತೆ. ಯಾಕೆ ಅಂತಂದರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಯಾವತ್ತೂ ಕೂಡ ಕೆ.ಸಿ. ವೇಣುಗೋಪಾಲ್ ಅವರು ಬ್ಯಾಕಪ್ ಮಾಡ್ತಾನೆ ಇದ್ರು. ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಡಿ.ಕೆ. ಶಿವಕುಮಾರ್ ಅವ್ರ ಪರವಾಗಿ, ಕೆ.ಸಿ. ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವ್ರ ಪರವಾಗಿ ಯಾವಾಗಲೂ ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ರು ಮತ್ತು ಬ್ಯಾಕಪ್ ಮಾಡ್ತಾ ಇದ್ರು. ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರುವುದು ಮತ್ತು ಅವರ ನಿರ್ಗಮನ ಸಹಜವಾಗಿ ಕೆ.ಸಿ. ವೇಣುಗೋಪಾಲ್ ಅವರ ಹಾರ್ಟ್ಗೆ ಟಚ್ ಆಗಿದೆ. ಹೀಗಾಗಿ ಅವರು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತಾ, ಸಿದ್ದರಾಮಯ್ಯನವರ ಒಳ್ಳೆತನವನ್ನು ಹೇಳ್ತಾ ಸ್ವಲ್ಪ ಭಾವುಕರಾದರು CLP ಮೀಟಿಂಗಲ್ಲಿ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನು ಲೋಕಭವನದ ಸುತ್ತಮುತ್ತ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಏನು ಡಿ.ಕೆ. ಶಿವಕುಮಾರ್ ಅವರು ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿ ಹಕ್ಕು ಮಂಡನೆಗೆ ರೆಡಿ ಆಗಿದ್ದಾರೆ, ಹೋಗ್ತಾ ಇದ್ದಾರೆ. ಟ್ರಾಫಿಕ್ ಜಾಮ್ ಇದೆಯಾ ಇಲ್ವಾ, ಅಥವಾ ಅವ್ರಿಗೋಸ್ಕರ ಟ್ರಾಫಿಕ್ ಕ್ಲಿಯರ್ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಬಟ್ ಮಳೆ ಮಾತ್ರ ಯಾರ ಮಾತು ಕೇಳಲ್ಲ.